ನಮಸ್ಕಾರ ವೀಕ್ಷಕರೇ, KTN ಕನ್ನಡ ಸುದ್ದಿವಾಹಿನಿಯಲ್ಲಿ ಸ್ವಾಗತ. ಚಾಮರಾಜನಗರ ನಕಲಿ ಶೂಟೌಟ್ ಮಾಡಿರುವ ಅರಣ್ಯ ಅಧಿಕಾರಿಗಳನ್ನು ವಜಾಗೊಳಿಸಬೇಕು ಎಂದು ಒತ್ತಾಯಿಸಿ ಮತ್ತು ಬಲಿಯಾಗಿರುವಂಥ ವ್ಯಕ್ತಿಗಳ ಕುಟುಂಬಗಳಿಗೆ ನ್ಯಾಯ ದೊರಕಿಸಲು ನಮ್ಮ ಹೋರಾಟ ನಿರಂತರವಾಗಿ ಮುಂದುವರಿಯಲಿದೆ ಎಂದು ಆಗ್ರಹಿಸಿ ಇಂದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. SDPI ರಾಜ್ಯ ಸದಸ್ಯ ಅಬ್ರಾರ್ ಅಹಮದ್ ಅವರು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದರು. ಪ್ರತಿಭಟನೆಯಲ್ಲಿ ಮಾಜಿ ನಗರಸಭಾ ಸದಸ್ಯ ಸೈಯದ್ ಆರಿಫ್, ಮೊಹಮ್ಮದ್ ಅಮೀರ್, ಮಹೇಶ್, ವೆಂಕಟರಾಜು, ಸಂಘಸೇನಾ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು. ಎನ್ಕೌಂಟರ್ ಅಂದ್ರೆ ಬಿಜೆಪಿ, ಬಿಜೆಪಿ ಅಂದ್ರೆ ಎನ್ಕೌಂಟರ್, ಎನ್ಕೌಂಟರ್ ಅಂದ್ರೆ ಯುಪಿ, ಯುಪಿ ಅಂದ್ರೆ ಯೋಗಿ, ಯೋಗಿ ಅಂದ್ರೆ ಬಿಜೆಪಿ. ಎನ್ಕೌಂಟರ್ ಅಂದ್ರೆ ಸಮಾನ ಅರ್ಥ ಇವತ್ತು ಬಿಜೆಪಿ ಹೋಲಿಸಬಹುದು. ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಸೋದರತೆ, ಭಾವೈಕ್ಯತೆ, ಅಧಿಕಾರಿಗಳ ಜೊತೆ ಒಳ್ಳೆ ಒಡನಾಟ, ಸಂವಿಧಾನಬದ್ಧ ಹಕ್ಕು, ಕಾನೂನಾತ್ಮಕ ಅಧಿಕಾರ, ಈ ಎಲ್ಲ ವಿಷಯಗಳಿಗೆ ಫೇಮಸ್ ಆಗಿರುವಂತ, ಪ್ರಸಿದ್ಧವಾಗಿರುವಂತ ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲೂ ಚಾಮರಾಜನಗರ ಜಿಲ್ಲೆಯ ಹನ್ನೂರಿನಲ್ಲಿ ಎನ್ಕೌಂಟರ್ ಆಗುತ್ತೆ ಅಂತ ಹೇಳಿದ್ರೆ ಅತ್ಯಂತ ಖಂಡನೀಯ. ಇದು ಕೊಲೆ. ಯಾಕಂತ ಹೇಳಿದ್ರೆ ಸುಪ್ರೀಂ ಕೋರ್ಟಿನ ನಿವೃತ್ತ ಜಡ್ಜ್ ಮಾರ್ಕಂಡ್ಯ ಕಡ್ಜೂರ್ ಹೇಳಿದ್ದಾರೆ, ಕಾನೂನಿನ ವ್ಯಾಪ್ತಿಯ ಹೊರಗೆ ಮಾಡುವಂತಹ ಎನ್ಕೌಂಟರ್ ಅದು ಕೊಲೆ. ಯಾಕಂತ ಹೇಳಿದ್ರೆ ಸಂವಿಧಾನದ ಪರಿಚ್ಛೇದ 21ರಲ್ಲಿ ಆರ್ಟಿಕಲ್ 21 ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರಿಗೂ ಸಹ ಯಾರನ್ನು ಕೊಲ್ಲುವ ಅಧಿಕಾರ ಈ ದೇಶದಲ್ಲಿ ಸಂವಿಧಾನವಾಗಲಿ ಅಥವಾ ಬೇರೆ ಯಾವುದೇ ಕಾನೂನು ಕೊಟ್ಟಿಲ್ಲ. ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ, ಎಲ್ಲರಿಗೂ ಜೀವಿಸುವ ಹಕ್ಕಿದೆ, ಜೀವನ ಮಾಡುವ ಹಕ್ಕಿದೆ. ಆದ್ರೆ ಈ ಎಲ್ಲವನ್ನ ಉಲ್ಲಂಘಿಸಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ರಾಜರೋಷವಾಗಿ ಬಹಳ ಸಿಟ್ಟಿನಿಂದ ಕೊಲೆ ಮಾಡಿರುವಂತದ್ದು ನಾವು ಇವತ್ತು ಆ ಚಿತ್ರದಲ್ಲಿ ನೋಡ್ತಾ ಇದ್ವಿ. ಏನ್ ಎನ್ಕೌಂಟರ್ ಅಂದ್ರೆ ಯಾವುದೋ ಒಬ್ಬ ಆರೋಪಿ, ಕುಖ್ಯಾತ ಆರೋಪಿ, ಮಾಮೂಲಿ ಆರೋಪಿ ಅಲ್ಲ,